ಈಗ 10:30ಗೆ ನೈಟ್ ಕ್ರೇವಿಂಗ್ಸ್ ಆಗ್ತಾ ಇದೆ. ಸಾರನು ನೆಲದಲ್ಲಿರೋದೆಲ್ಲ ಎತ್ಕೊಂಡು ತಿಂತಾ ಇದ್ದಾಳೆ. ಸೊ ನಾವಿವತ್ತು ಸ್ಪೆಷಲಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ. ಶುಕ್ರವಾರ ಬೇರೆ, ನಾಳೆಲ್ಲ ವೀಕೆಂಡ್ ಅಲ್ವಾ. ಸೊ ಇವತ್ತು ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ 12 ಗಂಟೆ, 1 ಗಂಟೆ, 2 ಗಂಟೆ ಆ ಥರ ನಿದ್ದೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದಾರೆ. ಸೊ ಇವತ್ತು ಸ್ವಲ್ಪ ನೈಟು ಜಾಗರಣೆ. ಆಕ್ಚುಲಿ ಊಟ ಮಾಡಿ ಆಗಿದೆ ಆಲ್ರೆಡಿ. ಬಟ್ ಅಶೋಕ್ ಅವರಿಗೆ ನೈಟ್ ಹೊಸ ಆಗ್ತಾ ಇರುತ್ತೆ, ಏನಾದ್ರೂ ತಿನ್ಬೇಕಂತ ಅನಿಸ್ತಾ ಇರುತ್ತೆ. ಅಶೋಕ್ ಅದು ನೆಪ ಹೇಳ್ಕೊಂಡು ರಾಜಶ್ರೀ ಅವರು ತಿಂತಾರೆ. ಸರಿ, ನನಗ್ ಮಾತ್ರ ಅದಾನೆ. ಅಲ್ಲೇನಕ್ಕೆ 4 ಇಟ್ಟಿದ್ಯಾ? ನನ್ಗೂ ಒಂದು ಹಿಂಗ್ ಎಕ್ಸ್ಟ್ರಾ ಹಿಂಗ್ ಬೈಲ್ ಹಾಕೊಂಡ್ ಬಿಡ್ತೀನಿ. ನಾವೆಲ್ಲ ತಿನ್ನೋದು ಫುಲ್ ಮೀಲ್ಸು, ಇವರು ಸೈಡ್ಸೇ ಒಂದೊಂದು ತಿಂತಾರೆ. ಸೊ ನಾನು ಸ್ಯಾಂಡ್ವಿಚ್ ಮಾಡ್ತಾ ನೋಡಿ ಇದ್ದೀನಿ. ನೋಡಿ ಏನ್ ಮಾಡ್ತಾಳೆ ನೋಡಿ. ಇದಲ್ದೆ ಪಾಸಾರ ನಾಳೆ ಆಕ್ಚುಲಿ ಪ್ಯಾಕಿಂಗ್ ಮಾಡ್ಬೇಕಲ್ವಾ, ಸೊ ಇವಾಗಲೇ ಎನರ್ಜಿ ಎಲ್ಲ ತುಂಬಿಸ್ಕೊಂತ ಇದ್ದೀನಿ. ಹಾ, ನಾಳೆ ಫುಲ್ಲು ಕ್ಲೀನಿಂಗ್ ಇರುತ್ತೆ, ಪ್ಯಾಕಿಂಗ್ ಇರುತ್ತೆ. ಸೊ ಬ್ರೆಡ್ ಮೇಲೆ ಏನಿಲ್ಲ, ಗಾರ್ಲಿಕ್ ಬಟರ್ ಇದೆ, ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬ್ರೆಡ್ ಮೇಲೆ ಹಚ್ಬಿಟ್ಟು ಇದ್ರ ಮೇಲೆ ಚೀಸ್ ಗ್ರೇಟ್ ಮಾಡ್ಬಿಡ್ತೀನಿ. ಚೀಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಸ್ಯಾಂಡ್ವಿಚ್. ಚೆನ್ನಾಗಿ ಮಾಡ್ತಾರೆ. ಯೂಶ್ವಲಿ ನಾನು ಹೊರಗಡೆ ತಿಂತೀನಲ್ವಾ ಸ್ಯಾಂಡ್ವಿಚು, ಅಂದರೆ 60-70 ಈ ಥರ ಎಲ್ಲ ಕೊಡ್ತೀವಿ. ಸೊ ಅದಕ್ಕಿಂತ ಚೆನ್ನಾಗೇ ಮಾಡ್ತಾರೆ. ಸ್ವಲ್ಪ ಬ್ರೆಡ್ ಪ್ಯಾಕೆಟ್ 50 ರೂಪಾಯಿ ಬ್ರೆಡ್ ಪ್ಯಾಕೆಟು, ಇದೆಲ್ಲ ಒಂದು 10 ರೂಪಾಯಿ ಅಷ್ಟೇ. ಅದು ಇಡೀ ಬ್ರೆಡ್ ಪ್ಯಾಕೆಟು ತುಂಬ ಸ್ಯಾಂಡ್ವಿಚ್ ಮಾಡ್ಬೋದು. ಅಲ್ಲಿ ಒಂದು ಸ್ಯಾಂಡ್ವಿಚ್ಗೆ 70 ರೂಪಾಯಿ ತಗೊಂತಾರೆ. ತುಂಬಾ ಈಸಿ ಇದೆ. ನನಗೆ ಆಕ್ಚುಲಿ ಇದೆ ಎಲ್ಲ ಚೆನ್ನಾಗಿ ಮಾಡಕ್ ಬರೋದು. ಆಮೇಲೆ ಪನ್ನೀರ್ ರೋಲ್. ಮಾನ್ಹರಣ ಮಾನಹಾನಿ ಮಾಡ್ತಿರೋದು. ಸೊ ಇದು ಸ್ಯಾಂಡ್ವಿಚ್ ಮಾಡಕ್ ಇಟ್ಟಿದ್ದೀನಿ. ಬಟ್ ನಾ ಏನ್ ಮಾಡಿದ್ದೀನಿ ಹೇಳಿ ನೋಡಿ, ಗ್ಯಾಸ್ ಆನ್ ಮಾಡ್ಲಿಲ್ಲ ನಾನು. ವಾ 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 ವಾ. ನೀ ಸ್ವೀಟ್ ತಿಂತೀಯಾ ಖಾರ ತಿಂತೀಯಾ ಅಮ್ಮು? ಹೇಳಮ್ಮು. ಕ್ಯಾಮೆರಾ ಬಂದ ತಕ್ಷಣ ಅವ್ಳು ಸ್ಮೈಲ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಅವಳಿಗೆ ಎಷ್ಟು ಇಷ್ಟ ಆಗುತ್ತೆ ಅನ್ಸುತ್ತೆ. ಶಿ ವಾಂಟ್ ಟು ಬಿಕಮ್ ಆಕ್ಟರ್ ಐತೆ. ಜಂಜಿ ಇದೆಯಾ ನೀನ? ಇಲ್ಲ, ಇವಳು ಜೆನ್ ಬೀಟಾ, ಜೆನ್ ಅಲ್ಫಾ, ಜೆನ್ ಗ್ಯಾಮಾ ಏನೇನೋ ಬರುತ್ತೆ. ಮಿಲಿಯನಿಯಲ್ ಆದ್ಮೇಲೆ ಎಲ್ಲಾನು ಜೆನ್ನೇ ಬರ್ತಾ ಇದಲ್ಲ. ಹೌದು. ನೆಕ್ಸ್ಟ್ ಯಾವ್ದು ಬರುತ್ತೆ? ಜೆನ್ ಎಲ್ಲ ಆದ್ಮೇಲೆ. ಆಶಿ ಹೇಗಿದೆ ವೀಕೆಂಡ್? ಮೆಸ್ಸಿ ಇದೆಯಾ? ಮೆಸ್ಸಿ ಇದ್ರೂ ಪರವಾಗಿಲ್ಲ. ಏನಂದ್ರೆ ಇಲ್ಲೊಂದು ಸ್ಲ್ಯಾಬ್ಸ್ ಇದೆಯಲ್ಲ, ಫುಲ್ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು, ಮಾಮೂಲಿ ಗೊತ್ತಲ್ಲ ಗ್ಲಾಸ್ ಐಟಮ್ಸ್ ಏನೇನಿರುತ್ತೆ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದೀವಿ. ಸಾರಾ ಬಂದು ಎಕ್ಸ್ಪ್ಲೋರ್ ಮಾಡ್ತಾವ್ರೆ ಬ್ಯಾಟ್ ಏನದು ಅಂತ. ಅದ್ರ ಪವರ್ ಇಲ್ಲ, ಸೊ ಅದರಿಂದ ತಲೆ ಕೆಡ್ಸ್ಕೊಳೋ ಥರ ಇರಲ್ಲ. ಸೊ ಈಗ ಇದೆಲ್ಲ ಕ್ಲೀನ್ ಮಾಡಿರೋದೆಲ್ಲ ಇಲ್ಲಿ ಐತೆ. ನೆಕ್ಸ್ಟ್ ಈಗ ನನ್ನ ಕೆಲಸ ಏನಂದರೆ, ಆಚೆ ಕಡೆ ಒಂದು ಶೂ ಸ್ಟ್ಯಾಂಡ್ ಇದೆ, ಅದನ್ನ ಕ್ಲೀನ್ ಮಾಡಬೇಕು. ಆಮೇಲೆ ಏನೇನು ಕರ್ಟನ್ಸ್ ಇದೆಯಲ್ಲ ಎಲ್ಲ ಎತ್ತಬೇಕಾಗುತ್ತೆ. ಮೇಲೆ ಏನೇನು ನೋಡಿ ಈ ಥರ ಎಲ್ಲ ಜಾಯಿಂಟ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಅನ್ಸ್ಕ್ರೂ ಮಾಡಿ ಪ್ಯಾಕ್ ಮಾಡಿಬಿಟ್ಟು ಟಿ ವಿ ರಿಮೂವ್ ಮಾಡಬೇಕು. ಇದೆಲ್ಲ ತುಂಬ ಕೆಲಸ ಇದೆ. ಇವತ್ತು ಮಾರ್ನಿಂಗ್ ಬಂದು ನಮ್ಮಪ್ಪ ಬೋಟಿ ಸರ್ವ್ ಮಾಡ್ತೀನಿ ಅಂತ ಹೇಳಿದರು. ಅದಕ್ಕೆ ಮಾರ್ನಿಂಗ್ ನಾಷ್ಟ ಮಾಡ್ದಿರೋನು ವೇಟ್ ಮಾಡ್ತಿದ್ದೀನಿ ನಾನು. ಸೊ ಅಲ್ಲೂ ಹೋಗ್ಬೇಕು, ಅಲ್ಲಿ ಊಟ ಮಾಡಿಬಿಟ್ಟು ಹಂಗೆ ಬರೋಣ ಅಂತ. ಸೊ ಫೈನಲಿ ಟಿ ವಿ ತಲುಪಾಯಿತು. ರಾಶಿ ತುಂಬ ಟಯರ್ಡ್ ಆಗಿದೆ. ಟೀ ಮಾಡ್ತೀಯಾ? ಟೀ ಇಟ್ಟಿದ್ದೀನಿ, ಬಟ್ ಶುಗರ್ ಖಾಲಿ ಆಗಿದೆ. ಹುಡುಕ್ತಾ ಇದೀನಿ ಶುಗರ್ ಎಲ್ಲಿದೆ ಅಂತ. ಸಾರ ಎಷ್ಟು ಹೆಲ್ಪ್ ಮಾಡಿದ್ದಲ್ಲ ಅಂದ್ರೆ ನನಗೆ. ಟಿವಿ ಬಿಚ್ಚುವಾಗ ಟಿವಿ ತಿಂತಾಳೆ, ಆಮೇಲೆ ಟೇಬಲ್ ಬಿಚ್ಚುವಾಗ ಟೇಬಲು ತಿಂತಾಳೆ, ಸ್ಕ್ರೂ ತಿಂತಾಳೆ, ಸ್ಕ್ರೂ ಡ್ರೈವರ್ ತಿಂತಾಳೆ. ಈ ಥರ ಎಲ್ಲ ಹೆಲ್ಪ್ ಮಾಡಿದ್ದಾಳೆ ನನಗೆ. ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಇತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಇನ್ ಮೌಸ್ ಶಿಫ್ಟಿಂಗ್. ಸಾರ ಹೆಂಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ಏನು ಶಿಫ್ಟ್ ಮಾಡೋದೇ ಬೇಡ, ಎಲ್ಲ ಅವಳೇ ತಿನ್ಕೊಂಡ್ಬಿಡ್ತಾಳೆ. ಇನ್ನೇನು ಉಳ್ದೇ ಇರಲ್ಲ ಶಿಫ್ಟ್ ಮಾಡೋಕ್ಕೆ. ಹೌದು, ಕರೆಕ್ಟ್. ಈ ಥರ ಬಂದ್ಬಿಟ್ಟು ಕಾಲು ಎತ್ಕೊಂತ ಇರ್ತಾಳೆ. ಟೀ ರೆಡಿ ಆಗಿದೆ, ಟೀ ಸೋಸ್ಬಿಡ್ತೀನಿ. ನಡ್ಕೊಂಡ್ ಬಂದಿದ್ದಾಳೆ ಇವಾಗ ಅಲ್ಲಿ ಮೆಡ್ಲಿಂದ. ಲೆಫ್ಟ್ ಎಫರ್ಟ್ ಸುಮ್ಮನೆ ಹಿಂಗೆ ಇಟ್ಕೊಂಡ್ರೆ ಒಂದೇ ಬರಲಿ ಅವಳು ಇಟ್ಕೊಂಡಿರೋದು. ಬಾ ಬಾ ಆಯ್ತು. ಮಿಡ್ಲಲ್ಲಿ ಎದ್ದು ನಿಂತ್ಕೊಂಡಿದ್ದಾರೆ. ಫಸ್ಟ್ ಮಂಚ ಅದು ಇದು ಇಟ್ಕೊಂಡು ನಿಂತಳ್ತಾ ಇದ್ದು, ಮಿಡ್ಲಲ್ಲಿ ಎತ್ತಿದ್ದಾಳೆ. ಈಗ ಇದರೊಳಗೇನು ಇವಾಗ ಎಫರ್ಟ್ಲೆಸ್ ಗುಗ್ಗೆಡ್ಡ. ಏನ್ ಸೌಂಡು? ಬಿಚ್ಕೊಡ್ಲ
ಡಿಚ್ಚಿಗಳ ಡಿಚ್ಚಿಗಳ ಅಲ್ಲ ಅಲ್ಲ ಸೊ ನನಗೋಸ್ಕರ ಒಂದು ವಡಾಪಾವ್ ಆರ್ಡರ್ ಮಾಡಿದೆ. ಆಮೇಲೆ ಮೀನ್ ವೈಲ್ ಅಶೋಕ ಹೊರಗಡೆ ಹೋಗಿದ್ದ. ನಾನು ಅಶೋಕ ಬಂದ್ಬಿಟ್ಟ. ಸರಿ ಅಶೋಕ್ ಇದ್ ತಗೋ. ಅಶೋಕ್ ಒಂದ್ ಬೈಟ್ ತಗೋ ಇದ್ರಾಗಿಂದು. ಏನಿಲ್ಲ, ಬರೀ ಇದು ಒಂದು ಲೆಮನ್ ಡ್ರಿಂಕ್ ಇದೆ. ಆಮೇಲೆ ಇದೊಂದು ಫ್ರೈಸ್ ಇದೆ. ಇದೊಂದು ಫ್ರೈಸ್ ಇದೆ, ಆಲೂ ಫ್ರೈಸ್. ಇದು ವಡಾಪಾವ್ ಜೊತೆ ಚೂರಾ ಸಿಗುತ್ತೆ ನೋಡು, ಅದು. ಸರಿ, ಅದು ಒಂದ್ ಬೈಟ್ ತಿನ್ಕೊಂಡ್ ಕೊಡ್ಲಾ ನನ್ಗೆ? ಒಂದ್ ಬೈಟ್ ತಿನ್ಕೊ. ಲೇ, ಅದು ಅದನ್ನ ಒಂದ್ ಬೈಟ ಎಲ್ಲ ವಡಾಪಾವ್ ಒಳಗಡೆ ಹೋಗ್ಬಿಡುತ್ತೆ ಅಶೋಕ್. ಒಂದ್ ಬೈಟ್ ಅಂದ್ರೆ ಹಿಂಗ್ ಇಷ್ಟ ಇರ್ಬೇಕು. ಇಷ್ಟ ನೋಡು, ಎಷ್ಟಂತ ನೀನೇ ಹೇಳು. ಇಷ್ಟ ಅಂತ ಹೇಳಿದೀನಿ. ಹಾ ಸರಿ, ಏನೋ ಸ್ವಲ್ಪ. ಸರಿ, ಓಕೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ.